ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. सुमतिभिरनुमेजं शुभ्रकायं सखायं सुखमयमनपायं मुक्त्युपायं विमायं नृहयमहममेयं धेयमाम्नायगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। श्री गुरुभ्यो नमः। हरिः ओम्। श्रियः पत्ये नित्या गणित गुणमाणिक्य विशद प्रभाजालोल्लासोपहत सकलावद्यतमसे जगज्जन्मस्थेम प्रलय रचनाशील वपुषे नमो शेषाम्नाय स्मृति हृदय दीप्ताय हरजे येन प्रादुरभावि भूमिमलजे यस्तारिगो सन्ततिः प्राबोधिश्रुति पंकजं करुणया प्राकाशितत्वं परं ध्वान्तं ध्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिपादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ನಾಲ್ಕನೆಯ ಸುಧಾಮೂಲದಲ್ಲಿದ್ವಿ. ಅಲ್ಲಿ ಮೊದಲನೇ ಸೂತ್ರ ಕೇಳಿದವನಿಗೆ ಸಂಶಯ ಬರುತ್ತೆ ಅಂತ ಹೇಳಿದ್ದಾರೆ. ಆ ಸಂಶಯ ಬರೋದನ್ನ ಪರಿಹಾರ ಮಾಡ್ಲಿಕ್ಕೆ ಎರಡನೇ ಸೂತ್ರ ಹೊರಟಿದೆ ಅಂತ. ಮೊದಲನೇ ಸೂತ್ರ ಕೇಳಿದವನ್ಗೆ ಏನು ಸಂಶಯ ಬಂತು? ದೇವರ ಬಗ್ಗೆ ವಿಚಾರ ಮಾಡ್ಬೇಕಾ ಬೇಡ ಅಷ್ಟೆ, ಇದು ಸಂಶಯ. ಅದನ್ನ ಪರಿಹರಿಸ್ಲಿಕ್ಕೆ ಅಂತ ಎರಡನೇ ಸೂತ್ರ ಹೊರಡಿಸಿದ್ದಾರೆ ಅಂತ ಬಂತು. ಅಲ್ಲಿ ಸಂಶಯ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ರು, ನಿಜವಾಗಿ ಸಂಶಯ ಅಂದ್ರೆ ಅದು ಸಂಶಯ ಅಂತ ಅರ್ಥ ಅಲ್ಲ, ಅದು ಮಿಥ್ಯಾಜ್ಞಾನ ಅಂತ ಅರ್ಥ. ಮಿಥ್ಯಾಜ್ಞಾನ ಅಂದ್ರೆ ಸುಳ್ಳಾಗಿರೋದು ಅಷ್ಟೇ, ಅದು ಸತ್ಯ ಅಲ್ಲ. ಈಗ ಸಂಶಯವನ್ನ ಯಾರು ಇವಾಗ ಒಬ್ಬ ಇದು ಹಗ್ಗನೋ ಹಾವು ಅಂತ ಸಂದೇಹ ಇರುತ್ತೆ ಅವನಿಗೆ. ಅವನಿಗೂ ಒಂದು ಜ್ಞಾನ ಇದೆ, ಇದು ಹಗ್ಗ ಹೌದೋ ಅಲ್ವೋ ಅಂತ. ಈ ಜ್ಞಾನ ಸರಿಯಾಗಿದೆಯಾ? ಅದು ಸರಿಯಾದ ಜ್ಞಾನ ಅಲ್ಲ, ಅದು ಮಿಥ್ಯ, ಅದು ಸುಳ್ಳಾದ ಜ್ಞಾನ, ತಪ್ಪಾದ ಜ್ಞಾನ ಅಂತ ಹೇಳ್ತೀವಿ. ಸುಳ್ಳು ಅನ್ನೋದಕ್ಕೆ ಮಿಥ್ಯ, ಮಿಥ್ಯ ಅನ್ನೋದಕ್ಕೆ ಸುಳ್ಳು ಅಂತ ಕರೀತಾರೆ. ಒಂದು ತಪ್ಪಾದ ಜ್ಞಾನ ಅಯಥಾರ್ಥ ಜ್ಞಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ, ಅಯಥಾರ್ಥ ಜ್ಞಾನ. ಈ ಸಂಶಯ ಅನ್ನೋ ಶಬ್ದಕ್ಕೆ ಅದು ಹೇಗೆ ಈ ಅರ್ಥವನ್ನ ಹೇಳಿದ್ರಿ? ಯಾವ ಅರ್ಥವನ್ನ? ಈ ವಿಪರೀತ ಜ್ಞಾನ ಅಂತ. ಅಂದ್ರೆ ನಿಶ್ಚಯ ಅನ್ನೋ ಅರ್ಥ ಹೇಗೆ ಹೇಳಿದ್ರಿ? ಸಂಶಯ ಅಂದ್ರೆ ಇದೋ ಅದೋ ಅಂತ ಸಂಶಯ. ಅದೇ ರೀತಿ ಆಕಾರ ಬರೋದು ಎರಡು, ಇದೋ ಹೀಗೋ ಹಾಗೋ ಅಂತ ಬರುತ್ತೆ.
ಹೀಗೆ ಅಂತ ನಿಶ್ಚಯ ಬರಲ್ಲ. ಅದ್ ಹೇಗೆ ಹೇಳಿದ್ರಿಂದ ಅದಕ್ಕೆ ವಿವರಣೆ ಕೊಟ್ರು. ಇಲ್ಲ, ಆ ಸಂಶಯದಿಂದ ವಿಪರೀತ ಜ್ಞಾನ ಇಲ್ಲಿ ತಗೊಳ್ತಾ ಇರೋದು ಆ ಸಂಶಯದ ಬಗ್ಗೆ ಮಾತನಾಡ್ಲೇ ಇಲ್ಲ ಅಂತ ಇಷ್ಟು ಬಂತು. ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಇದನ್ನೇ ಬಿಡಿಸಿದ್ದಾರೆ. ಸಂಶಯ ಇದ್ದಾಗ ಅಂತ ಒಂದು ವಾಕ್ಯ ಬಂತು. ಇದಕ್ಕೇನರ್ಥ? ಸಂಶಯೇ ಸತಿ ಅಂದ್ರೆ ಸಂಶಯ ಅನ್ನೋ ಶಬ್ದಕ್ಕೆ ನಿಜವಾಗಿ ಸಂಶಯ ಅನ್ನೋ ಅರ್ಥ ಅಲ್ಲ, ಹೊರತು ಸಂಶಯದಲ್ಲಿ ಒಂದು ಧರ್ಮ ಇದೆ, ಆ ಧರ್ಮ ಇನ್ನೊಂದು ಕಡೆ ಇದೆ, ಅದನ್ನು ಸಂಶಯ ಅಂತ ಕರೆದಿದೀವಿ ಅಷ್ಟೇ. ಉದಾಹರಣೆಗೆ ನೋಡಿ, ಈಗ ಒಬ್ಬ ಮನುಷ್ಯ ಅವನನ್ನ ಸಿಂಹಕ್ಕೆ ಹೋಲಿಸ್ತಾ ಇರ್ತಾರೆ. ಇವನು ಸಿಂಹದ ತರ ಇದ್ದಾನೆ ಅಂತ, ಅಷ್ಟ್ ಜೋರಿದ್ದಾನೆ ಅಂತ, ಒಳ್ಳೆ ಅವನು ಲೀಡರ್, ಅವನು ಸಿಂಹದಂತೆ ಇದ್ದಾನೆ ಅಂತ ಹೇಳ್ತಾ ಇರ್ತೀವಿ. ವಾಸ್ತವಿಕವಾಗಿ ಅವನು ಸಿಂಹ ಅಲ್ವೇ ಅಲ್ಲ. ಅವನನ್ನು ಸಿಂಹ ಸಿಂಹ ಅನ್ನೋ ಶಬ್ದದಿಂದ ಕರೀತಾ ಇರ್ತಾರೆ, ಸಿಂಹ ಬಂದ ಅಂತ. ಸಿಂಹ ಎಲ್ಲಿ ಬರ್ತಾ ಇದೆ? ಸಿಂಹ ಬಂದ ಅನ್ನೋದಂತೂ ಅದು ಇನ್ನೂ ತಪ್ಪು. ಸಿಂಹ ಬಂತು ಅಂತ ಹೇಳ್ತಾರೆ, ಸಿಂಹ ಬಂದ ಅಂತ ಹೇಳ್ತೀವಿ. ಸಿಂಹ ಶಬ್ದವನ್ನ ಹೇಗ್ ಬಳಸಿದ್ರು? ವಾಸ್ತವಿಕ ಅವನು ಸಿಂಹನೇ ಅಲ್ವಲ್ಲ. ಅಂದ್ರೆ ಸಿಂಹದಲ್ಲಿರೋ ಧರ್ಮ ಶೌರ್ಯ, ವೀರ್ಯ, ಈ ತರ ಧರ್ಮ ಎಲ್ಲ ಆ ವ್ಯಕ್ತಿಯಲ್ಲಿ ಕಾಣ್ತಾ ಇದೀವಿ. ಆದ್ರಿಂದ ಅವನನ್ನು ಕೂಡ ಸಿಂಹ ಅಂತ ಕರಿತಾ ಇದೀವಿ. ಅದೇ ತರನೇ ಇಲ್ಲೂ ಕೂಡ ಗೌಣಿ ವೃತ್ತಿ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಬಿಡಿಸಿದ್ದಾರೆ ಈ ಟಿಪ್ಪಣಿಯಲ್ಲಿ. ಗೌಣಿ ವೃತ್ತಿ ಅಂದ್ರೆ ಏನು? ಗುಣವನ್ನ ಅವಲಂಬಿಸಿಕೊಂಡು ಸಿಂಹದಲ್ಲಿರೋ ಯಾವ ಗುಣ ಇದೆ ಆ ತರಹದ ಗುಣ ಆ ವ್ಯಕ್ತಿಯಲ್ಲಿದೆ, ಆ ನೇತಾರನಲ್ಲಿದೆ. ಹಾಗಾಗಿ ಅವನನ್ನ ಏನಂತ ಕರಿತೀವಿ? ಸಿಂಹ ಅಂತ ಕರಿತೀವಿ. ಅದೇ ತರಹ ಈ ಸಂಶಯ ಅನ್ನೋದನ್ನ ನಾವು ವಿಪರೀತ ಜ್ಞಾನ ಅನ್ನೋದ್ರಲ್ಲಿ ಬಳಸ್ತಾ ಇದ್ದೀವಿ ಶಬ್ದ. ಯಾಕೆ ಬಳಸ್ತೀವಿ ಅಂದ್ರೆ ಸಂಶಯದಲ್ಲೇ ಒಂದು ಧರ್ಮ ಇದೆ. ಸಂಶಯ ಏನಾಗಿರುತ್ತೆ? ಅದು ಯಥಾರ್ಥ ಜ್ಞಾನ ಅಲ್ಲ. ಹಾಗೆ ವಿಪರೀತ ಜ್ಞಾನವು ಯಥಾರ್ಥ ಜ್ಞಾನ ಅಲ್ಲ. ಈ ಒಂದು ಸಾಧಾರಣವಾದ ಧರ್ಮ ಏನಿದೆ ಅದು ಎರಡು ವಸ್ತುಲಿ ಇದ್ದಾಗ ಅದನ್ನ ಕರೆಯೋದು ಸಹಜ. ಇವನೇ ಕಲ್ ಬಂದ ನೋಡು, ಕಲ್ ಬಂದ ನೋಡು ಅಂತ ಹೇಳ್ತಾರೆ. ಕಲ್ ಬಂದ ಅಂದ್ರೆ ಕಲ್ ಬರೋದು ಹೇಗೆ? ಕಲ್ ಬಂದ, ಕಲ್ ಬಂತು ಅಂತ ಹೇಳ್ಬೋದು. ಕಲ್ ಬಂತು ಅನ್ನೋದು ತಪ್ಪು. ಯಾಕೆ? ಜಡ. ಕಲ್ ಬಂದ ನೋಡು ಅಂತ. ಕಲ್ಲು ಬಂದಿದ್ದು ಅಂದ್ರೆ ಏನರ್ಥ? ಕಲ್ಲಿನಲ್ಲಿರೋ ತರ ಜಾಡ್ಯ ಧರ್ಮ ಏನಿದೆ ಆ ಜಾಡ್ಯ ಧರ್ಮ ಅವನಲ್ಲೂ ಇದೆ. ಆ ತರಹದ ಧರ್ಮ, ಅದು ಅವನೇ ಕಲ್ಲಾಗ್ಬಿಟ್ಟ ಅಷ್ಟೇ. ಈ ತರ ಲೋಕದಲ್ಲಿ ವ್ಯವಹಾರ ಮಾಡೋದಿದೆ, ಅದೇ ರೀತಿ ಇಲ್ಲಿ ವ್ಯವಹಾರ ಮಾಡಿದಾರೆ ಅಷ್ಟೇ ಅಂತ ಇದು ಒಂದು ವಿಷಯ. ಮತ್ತೊಂದು ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿ. ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಲಿ ಏನ್ ಬಿಡಿಸಿದ್ದಾರೆ ಅಂದ್ರೆ ಸಂದೇಹ ಅಂತ ಬಂತಲ್ಲ, ಇಲ್ಲಿ ಬರೀ ಸಂದೇಹ ಅಷ್ಟೇ ತಗೊಳ್ಬಾರ್ದು, ಹೊರತು ಇನ್ನೊಂದು ಅರ್ಥವನ್ನ ಮಾಡಿದ್ರಿ ಇಲ್ಲಿ. ಅಥಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಬ್ರಹ್ಮನ ವಿಚಾರ ಮಾಡಬೇಕು ಅಂತ ಹೇಳಿದಾಗ ಮಾಡ್ಬೇಕಾ ಬೇಡವಾ ಅಂತ ಒಂದು ಸಂದೇಹ ಇತ್ತು. ಬರೀ ಸಂದೇಹ ಅಷ್ಟೇ ಅಲ್ಲ, ಆಗ ಪೂರ್ವ ಪಕ್ಷ ಬರುತ್ತೆ, ಇಲ್ಲ ಮಾಡ್ಲೇಬಾರ್ದು, ದೇವರ ಬಗ್ಗೆ ವಿಚಾರ ಮಾಡ್ಲೇಬೇಡಿ ಅಂತ ಬಂತು. ದೇವರ ಬಗ್ಗೆ ವಿಚಾರ ಮಾಡಬಾರ್ದು ಅಂತ ಬಂದಾಗ ಅದನ್ನ ಖಂಡನೆ ಮಾಡಿ, ಇಲ್ಲ ದೇವರ ಬಗ್ಗೆ ವಿಚಾರ ಮಾಡ್ಬೇಕು ಅಂತ ಸಿದ್ಧಾಂತ ಮಾಡಿದ್ರು. ಅಂದ್ರೆ ಬರೀ ಸಂಶಯ ಅಂತ ಅಷ್ಟು ಬಂದಾಗ ಬರೀ ಸಂಶಯಕ್ಕೆ ನಿಲ್ಲಿಸಬಾರ್ದು, ಮುಂದೆನೂ ಹೇಳ್ಬೇಕು. ಒಂದು ವಿಷಯ ಹೇಳ್ತು ಅಂತ ಆದ್ರೆ, ಒಂದು ವಿಷಯ ಹೇಳ್ತೀವಿ ಅಂತ ಆದ್ರೆ ನಂತರ ಏನ್ ಬೇಕು? ಸಂದೇಹ ಬರಬೇಕು. ಸಂದೇಹ ಆದ್ಮೇಲೆ ಪೂರ್ವ ಪಕ್ಷ ಮಾಡಬೇಕು. ಪೂರ್ವ ಪಕ್ಷ ಮಾಡದ ಮೇಲೆ ಸಿದ್ಧಾಂತ ಮಾಡಬೇಕು. ಹೀಗೆ ಒಂದೊಂದೇ ಅಂಶಗಳು ಅಲ್ಲಿ ಸೇರ್ಕೊಳ್ತಾ ಹೋಗ್ತವೆ. ಅದೇ ತರಹ ಇಲ್ಲೂ ಬರೀ ಒಂದು ಸಂಶಯದ ಬಗ್ಗೆ ಮಾತ್ರ ಆಚಾರ್ಯರು ತಿಳಿಸಿದ್ದಾರೆ. ಏನಂತ? ಕರ್ತವ್ಯ ಕರ್ತವ್ಯ ಬ್ರಹ್ಮ ಜಿಜ್ಞಾಸ ಇತ್ಯುಕ್ತೆ ಕಿಮಿತಿ ಸಂಶಯ. ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ವಿಚಾರ ಮಾಡಿ ಅಂತ ಹೇಳಿದ ಕೂಡಲೇ ಸಂಶಯ ಬಂತು. ಯಾಕೆ ಮಾಡ್ಬೇಕು? ಪ್ರಯೋಜನ ಇಲ್ವಲ್ಲ ಅಂತ. ಅಂದ್ರೆ ಆಚಾರ್ಯರು ಒಂದು ಶಬ್ದ ಬಳಸಿದ್ರಿಂದ ಬರೀ ಸಂಶಯಕ್ಕೆ ನಿಲ್ಲಿಸಬಾರ್ದು. ಆತರ ನಿಲ್ಲಿಸಿದ್ರೆ ತಪ್ಪಾಗ್ಬಿಡತ್ತೆ. ಸಂಶಯ, ಪೂರ್ವಪಕ್ಷ, ಸಿದ್ಧಾಂತ, ಪ್ರತಿಯೊಂದು ವಿಷಯ ತಗೊಳ್ಳಿ. ನೀವು ಯಾರೋ ಒಬ್ರು ಒಂದು ವಿಷಯ ಹೇಳಲಿಕ್ಕೆ ಬರ್ತಾರೆ ಅಂತ ಅನ್ಕೊಳ್ಳಿ. ನಾನು ಇವತ್ತಿನ ದಿವಸ ಈ ವಿಷಯದ ಬಗ್ಗೆ ಮಾತನಾಡ್ಲಿಕ್ಕಿದೆ ಅಂತ ಒಂದ್ ಸಭೆಯಲ್ಲಿ ಬಂದು ಹೇಳ್ದ ಒಬ್ಬ. ಏನ್ ಹೇಳ್ತಾನೆ ಅಂದ್ರೆ, ದೇವರಿದಾನೆ ಅಂತ ನಾನು ಹೇಳಲಿಕ್ಕೆ ಬಂದಿದ್ದೀನಿ, ದೇವರಂತ ಒಂದು ವಸ್ತು, ಅತೀಂದ್ರಿಯ ವಸ್ತು ಇದೆ ಅಂತ ಹೇಳಲಿಕ್ಕೆ ಬಂದಿದ್ದೀನಿ ಅಂತ. ಅವಾಗ ಇವರು ಪ್ರಶ್ನೆ ಮಾಡ್ತಾರೆ, ನಮಗ್ ದೇವ್ರು ಇದಾನೋ ಇಲ್ವೋ ಅಂತ ಸಂದೇಹ ಇದೆ, ನಮಗ್ ನಿಶ್ಚಯ ಇಲ್ಲ, ಅದಕ್ಕೆ ನಾನು ಬಂದಿರೋದು ನಿಶ್ಚಯ ಮಾಡ್ಕೊಳ್ಲಿಕ್ಕೆ ಅಂತ. ಆ ಪೂರ್ವ ಪಕ್ಷ ಮಾಡ್ತಾರೆ. ನೋಡಿ, ಇಲ್ಲ ದೇವ್ರ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಕಣ್ಣಕ್ ಕಾಣ್ಬೇಕಾಗಿತ್ತು, ನಮ್ ಕಣ್ಣಕ್ ಕಾಣೋ ಪದಾರ್ಥ ನಾವು ಒಪ್ತೀವಿ, ಕಣ್ಣಕ್ ಕಾಣದೇ ಇರೋದು ನಾವು ಒಪ್ಲಿಕ್ ಹೋಗಲ್ಲ ಅಂತ ಹೀಗೆ ಹೇಳ್ತರು. ಅದ್ ಪೂರ್ವ ಪಕ್ಷ ಬಂತು. ಅದನ್ನ ದೇವ್ರ ಇಲ್ಲವೇ ಇಲ್ಲ. ಆಮೇಲೆ ಅವನು ಸಿದ್ಧಾಂತ ಮಂಡಿಸ್ಬೇಕಿಲ್ಲ, ಎಲ್ಲ ದೇವರಿದ್ದಾನೆ, ಯಾಕಂದ್ರೆ ಇಷ್ಟೆಲ್ಲ ಕಾರಣಗಳಿದೆ ಅಂತ. ಅದ್ ಎಲ್ಲೇ ಆಗ್ಲಿ, ಯಾವುದೇ ಒಂದು ಲೌಕಿಕ ವಿಷಯದಲ್ಲಾಗ್ಲಿ, ಒಬ್ಬ ಏನೋ ಒಂದು ವಿಷಯ ಹೇಳಲಿಕ್ಕೆ ಬಂದ ಅಂದ್ರೆ
ಅದರ ಮೇಲೆ ಸಂದೇಹ ವ್ಯಕ್ತಪಡಿಸಿರ್ತಾರೆ ಕೆಲವರು ಇಲ್ಲ ಇದೇ ಪೂರ್ವ ಪಕ್ಷ, ಹೀಗೆ ನೀವು ಒಪ್ಬೇಕು ಅಂತಾನು ಹೇಳಿರ್ತಾರೆ. ಕೊನೆಗೆ ಸಿದ್ಧಾಂತನು ಮಂಡಿಸ್ತಾರೆ, ಇಲ್ಲ ಇದು ಹೀಗಲ್ಲ ಇದು ಹೀಗೆ ಅಂತ. ಇದು ಯಾವ್ದಾರ ವಿಷಯದಲ್ಲಾಗ್ಬೋದು, ಅದು ಏಕಾದಶಿ ವಿಷಯದಲ್ಲಾಗ್ಬೋದು, ಬೇರೆ ಯಾವುದೇ ವಿಷಯದಲ್ಲಾಗ್ಬೋದು. ಸಂದೇಹ, ಪೂರ್ವಪಕ್ಷ, ಸಿದ್ಧಾಂತ, ವಿಷಯ, ಫಲ, ಮತ್ತೆ ಆ ವಿಚಾರ ಮಾಡಿದಾಗ ಏನು ಉಪಯೋಗ ಏನು ಅಂತ ಅದು ಬೇಕಲ್ಲ. ಸುಮ್ನೆ ವಿಚಾರ ಮಾಡ್ತಾ ಕೂತ್ರೆ ಅದರಿಂದ ಏನು ಉಪಯೋಗ? ಆದ್ರಿಂದ ವಿಚಾರ ಮಾಡಿದಾಗ ಫಲವನ್ನು, ಇಷ್ಟೆಲ್ಲ ಅಂಶ ಒಳಗೊಂಡಿರ್ಬೇಕು. ಒಬ್ಬ ಮಾತಾಡ್ತಾರೆ ಅಂದ್ರೆ ಇಷ್ಟ ಅಂಶ ಇದ್ರೆ ಅದು ಸಾರ್ಥಕ, ಇಷ್ಟ ಅಂಶ ಇಲ್ಲದೆ ಅದ್ರದ್ದು ವ್ಯರ್ಥ. ಇದು ಎಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಲಿ ಹೇಳ್ತಾರೆ, ಇದು 4ನೇ ಅಧ್ಯಾಯ ಬಂದಾಗ, ಅಂದ್ರೆ ಬ್ರಹ್ಮಸೂತ್ರದ 4ನೇ ಅಧ್ಯಾಯ ಫಲಾಧ್ಯಾಯ ಅಂತ ಏನ್ ಕರಿತೀವಿ, ಆ ಫಲಾಧ್ಯಾಯದ ಮೊದಲಿಗೆ ಆವೃತ್ತ್ಯಧಿಕರಣ ಅಂತ ಒಂದು ಬರುತ್ತೆ. ಆವೃತ್ತ್ಯಧಿಕರಣ, ಆವೃತ್ತಿ ಮಾಡಿ ಅಂತ. ಶಾಸ್ತ್ರಗಳನ್ನ ಮತ್ತೆ ಮತ್ತೆ ಕೇಳ್ತಾನೆ ಇರಿ ಅಂತ, ಕೇಳ್ತಾ ಇರ್ಬೇಕು, ಓದ್ತಾನೆ ಇರ್ಬೇಕು. ಅದು ಆವೃತ್ತ್ಯಧಿಕರಣ ಅಂತ ಅದನ್ನೇ ಹೇಳ್ತಾರೆ. ಅಲ್ಲಿ ಶ್ರವಣಾದಿ ಸಕೃತ್ ಕ್ರಿಯಾ ಆವೃತ್ತಿರ್ವೇತಿ ಸಂದೇಹೇ ಅಷ್ಟೇ ಬರೆದಿದ್ದಾರೆ. ಅಲ್ಲಿ ಜಯತೀರ್ಥರು ಯಾವ ರೀತಿ ವಿವರಣೆ ಮಾಡಿದ್ದಾರೆ ಆ ವಿವರಣೆ ಇಲ್ಲೂ ಇಟ್ಕೊಳ್ಳಿ ಅಂತ. ಅಂದ್ರೆ ಎಷ್ಟು ಸೊಗಸಾಗಿ ನೆನಪಿಸ್ಕೊಂಡಿದ್ದಾರೆ. ಅಲ್ಲಿ ಬರೋ ವಿಷಯ ಈಗಲೇ ಹೇಳ್ತಾ ಇದ್ರು, 4ನೇ ಅಧ್ಯಾಯ ಓದಿರ್ತಾರೆ ಅಂತ ಅರ್ಥ. ಒಬ್ರು ವ್ಯಾಖ್ಯಾನ ಬರಿಬೇಕು ಅಂದ್ರೆ ಸಮಗ್ರ ಓದಿ ಬರಿಬೇಕು ವ್ಯಾಖ್ಯಾನ. 3ನೇ ಅಧ್ಯಾಯ ಓದೋದ್ ವ್ಯಾಖ್ಯಾನ ಬರೆಯೋದಲ್ಲ. 4ನೇ ಅಧ್ಯಾಯದಲ್ಲಿ ಏನ್ ಬರುತ್ತೆ, 1, 2 ಏನ್ ಬರುತ್ತೆ ಎಲ್ಲಾ ಗೊತ್ತಿರ್ಬೇಕು. ಒಂದು ಗ್ರಂಥ ಅಧ್ಯಯನ ಮಾಡಿ ಹೇಳ್ಬೇಕು ಅಂದ್ರೆ ಆ ಸಮಗ್ರ ಗ್ರಂಥ ಓದಿರ್ಬೇಕು. ಓದಿದ್ರೆ ಆಗ ಎಲ್ ಬರುತ್ತೆ ಅಂತ ಹೇಳಲಿಕ್ಕೂ ಸಾಧ್ಯ, ವ್ಯಾಖ್ಯಾನ ಮಾಡ್ಲಿಕ್ಕೂ ಸಾಧ್ಯ. ಪ್ರಕೃತ ಇಲ್ಲಿ ಇವ್ರು ಬರೆದ್ರು, ಶ್ರವಣಾದಿ ಸಕೃತ್ ಕ್ರಿಯಾ ಆವೃತ್ತಿರವೇತಿ ಸಂದೇಹ. ಅಲ್ಲಿ ಶ್ರವಣಾದಿಗಳನ್ನ ಮಾಡಬೇಕು ಅಂತ ಬಂತು. ಇದು ಸುಧಾ ನಂಬರು, ಅದ ಅವಾಗ್ಲೇ ಹೇಳಿದೆ, 4ನೇ ನಂಬರು ಸುಧಾ ಮೂಲ. ಶ್ರವಣಾದಿ ಸಕೃತ್ ಕ್ರಿಯಾ ಆವೃತ್ತಿರ್ ವೇತಿ ಸಂದೇಹ ಅಂತ ಬಂತು. ಅಂದ್ರೆ ಆವೃತ್ತಿ ಮಾಡಿ ಅಂತ ಬಂತು. ಏನ್ ಆವೃತ್ತಿ ಮಾಡ್ಬೇಕು? ಶಾಸ್ತ್ರದ ಆವೃತ್ತಿ ಮಾಡಿ. ಒಂದ್ಸಲಿ ಕೇಳಿದ್ರೆ ಸಾಕಲ್ಲ, ಈಗೇನ್ ಅಜ್ಞಾನ ಹೋಗುತ್ತಾನೆ ಅಷ್ಟೇ ಫಲ. ಒಂದ್ಸಲಿ ಕೇಳಿದ್ರೆ ಅಜ್ಞಾನ ಹೋಗತ್ತ? ಹಾಗ ಒಂದ್ಸಲಿ ಕೇಳಿದ್ರೆ ಅಜ್ಞಾನ ಹೋಗತ್ತಾ? ಜಾಸ್ತಿ ಸಲಿ ಕೇಳ್ಬೇಕು. ಆವೃತ್ತಿ ಮಾಡ್ಬೇಕಾ ಒಂದ್ಸಲಿ ಸಾಕ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡ್ರು. ಅದ್ ಬರೀ ಸಂದೇಹಕ್ಕೆ ನಿಲ್ಲಿಸ್ತಿಲ್ಲ, ಬೇಕಾಗಿಲ್ಲ ಆವೃತ್ತಿ ಬೇಕಾಗಿಲ್ಲ, ಒಂದೇ ಸಲಿ ಸಾಕು ಅಂದ್ರೆ ಇಲ್ಲ ಹಾಗಲ್ಲ. 9 ಬಾರಿ ಉಪದೇಶ ಕೊಟ್ಟಿದ್ದಾರೆ. ಈ ಶ್ವೇತಕೇತುವಿಗೆ ಉದ್ದಾಲಕರು ಬಂದು ತತ್ವಮಸಿ ಅನ್ನೋ ಒಂದು ವಾಕ್ಯವನ್ನ 9 ಸಲಿ, ನವಕೃತ್ವ ಅಂತ ಹೇಳ್ತಾರೆ, 9 ಸಲಿ ಉಪದೇಶ ಕೊಟ್ಟಿದ್ದಾರೆ. ಯಾಕೆ 9 ಸಲಿ ಉಪದೇಶ ಕೊಡ್ಬೇಕು? ಒಂದೇ ಸಲಿ ಕೇಳಿದ್ರೆ ಆಗ್ತಾ ಇತ್ತಲ್ಲ. ಉದೇನು ಶ್ವೇತಕೇತು ಪೆದ್ದನ? ಶ್ವೇತಕೇತು ಪೆದ್ದ ಅಲ್ಲ, ಬಹಳ ಬುದ್ಧಿವಂತ ಶ್ವೇತಕೇತು. ಆ ಶ್ವೇತಕೇತುಗೆ ಉದ್ದಾಲಕರು ತಾವು ಉಪದೇಶ ಕೊಡ್ತಾ 9 ಬಾರಿ ಯಾಕೆ ತತ್ವಮಸಿ ಉಪದೇಶ ಕೊಡ್ಬೇಕು? ಯಾಕೆ ಕೊಟ್ರು ಅಂತಂದ್ರೆ ಶ್ರವಣಾದಿಗಳನ್ನ ಮಾಡ್ತಾ ಇರ್ಬೇಕು. ಆವೃತ್ತಿ ಒಮ್ಮೆ ಮಾಡಿದ್ರೆ ಸಾಲಲ್ಲ, ಮತ್ ಕೇಳ್ತಾನೆ ಇರ್ಬೇಕು. ಅದಕ್ಕೆ 6 ಸಲಿ 10 ಸಲಿ 20 ಸಲಿ ಎಷ್ಟ್ ಸಲಿನಾದ್ರೂ ಒಟ್ಟು ಕೇಳ್ತಾ ಇರ್ಬೇಕು. ಎಷ್ಟು ಆವೃತ್ತಿ ಮಾಡ್ತಾ ಅಷ್ಟು ಜ್ಞಾನ ಬರುತ್ತೆ ಅಂತ ಅರ್ಥ. ಆದ್ರೆ ಬರೀ ಕೇಳ್ತಾನೆ ಇದ್ರೆ ಉಪಯೋಗ ಇಲ್ಲ. ಕೇಳೋದನ್ನ ಯಾವ ಕೇಳಿರ್ತೀವೋ ಆಗ ಮನನ ಮಾಡಿರ್ಬೇಕಂತೆ. ಅಂದ್ರೆ ಬರ್ದಿಟ್ಕೊಂಡಿರ್ಬೇಕು ಅಥವಾ ಏನೋ ಒಂದ್ ರೀತಿ. ಯಾಕೆಂದ್ರೆ ಶಾಸ್ತ್ರ ಹೇಳಿದ್ದೇನಂದ್ರೆ ಶ್ರವಣ ಮಾಡಿ ಮನನ ಮಾಡಿ ಒಂದ್ಸಲಿ ಇಟ್ಕೊಳ್ಳೋದು, ಮತ್ತೆ ಶ್ರವಣ ಮಾಡಿ ಮತ್ತೆ ಮನನ ಮಾಡಿ ನಿಲ್ಲೋದು. ಬರೀ ಶ್ರವಣದಲ್ಲಿ ಅಲ್ಲ. ಅದು ನಮ್ಗೆ ಈಗ ಪ್ರಕೃತಕ್ ಬೇಕು ಈ ವಿಷಯ. ಏನಂದ್ರೆ ಬರೀ ಸಂಶಯ ಹೇಳ್ತಾ ಇದ್ರೆ ಸಂಶಯದಲ್ಲಿ ತೋರಿಸೋ ತಾತ್ಪರ್ಯ ಎಲ್ಲ. ಸಂದೇಹ ಬರೆಸಿ ಬ್ರಹ್ಮನ ವಿಚಾರ ಮಾಡ್ಬೇಕೋ ಬೇಡವೋ ಅಂದ್ ನಿಲ್ಲಿಸಿದ್ರೆ ಉಪಯೋಗ ಏನು? ಆಮೇಲೆ ಮುಂದುವರಿಬೇಕಲ್ಲ. ಆಗ ಇಲ್ಲ ಮಾಡಬಾರ್ದು ಅಂತ ಕೆಲವ್ರು ಹೇಳಿದ್ರು, ಅದನ್ನ ಖಂಡನೆ ಮಾಡ್ಲೇಬೇಕು ಅನ್ಲಿಕ್ಕೆ ಒಂದಿಷ್ಟು ಕಾರಣ ಕೊಟ್ರು, ಮುಂದಕ್ಕೆ ಹೋಗ್ಬೇಕು ವಿಚಾರ. ಅದೇ ರೀತಿ ಶ್ರವಣ 1 ಬಾರಿ ಮಾಡಿದ್ರೆ ಸಾಕು. ಇಲ್ಲ ಶ್ರವಣದ ಆವೃತ್ತಿ ಮಾಡ್ಬೇಕು. ಇಲ್ಲ ಅನೇಕ ಸಲಿ ಶ್ರವಣ ಮಾಡ್ಬೇಕು. ಅದ್ ಮಾಡಿದ್ರೆ ಸಾಕ? ಮನನ ಮಾಡ್ಬೇಕು ಅಂತ ಅರ್ಥ. ಶ್ರವಣದ ಬಗ್ಗೆ ಹೇಳಿದ್ದನ್ನು ಮನನದಕ್ಕೂ ಅನ್ವಯಿಸ್ಕೊಳ್ಬೇಕು. ಯಾಕಂದ್ರೆ ಓಂ ಆವೃತ್ತಿ ರಸಕೃತೋಪದೇಶ ಓಂ ಅಂತ ಬ್ರಹ್ಮಸೂತ್ರದಲ್ಲಿ ಮುಂದಕ್ಕೆ ಶ್ರವಣಾದಿಹಿ, ಶ್ರವಣ ಮನನ ನಿಧಿಧ್ಯಾಸನ 3 ಬಗ್ಗೆನೂ ಆವೃತ್ತಿ ಹೇಳಿದ್ದಾರೆ. 1ರ ಬಗ್ಗೆ ಮಾತ್ರ ಅಲ್ಲ. ಶ್ರವಣ ಮತ್ ಮಾಡಿ, ಮನನ ಮತ್ ಮಾಡಿ, ನಿಧ್ಯಾಸನ ಮತ್ತೆ ಮಾಡಿ, ಇದೆಲ್ಲವನ್ನು ಅಲ್ಲಿ ಹೇಳಿದ್ದಾರೆ. ಆ ರೀತಿ ಪ್ರಕೃತದಲ್ಲೂ ಕೂಡ ಕೇವಲ ಒಂದನ್ನೇ ತಗೊಳ್ಳೋದಲ್ಲ, ಎಲ್ಲವನ್ನೂ ತಗೊಳ್ಬೇಕು. ಸಂಶಯ ಅಷ್ಟೇ ಅಲ್ಲ, ಪೂರ್ವ ಪಕ್ಷವನ್ನು ತಗೊಳ್ಬೇಕು ಅಂತ. ಸರಿ, ಇಷ್ಟ ಆದ್ಮೇಲೆ ಮುಂದಕ್ಕೆ ಹೋಗೋಣ. 5ನೆಯ ಸುಧಾ ಮೂಲಕ್ ಬರೋಣ. 5ನೇ ಸುಧಾ ಮೂಲದಲ್ಲಿ ಹೀಗಿದೆ. ಅಲ್ಲ, ಇಲ್ಲಿವರೆಗೂ ನೀವೇನ್ ಪ್ರಶ್ನೆ ಮಾಡಿದ್ರಿ? ಮೊದಲನೇ ಬ್ರಹ್ಮಸೂತ್ರ ಯಾರು ಓದ್ತಾನಲ್ಲ, ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓದ್ತ. ಮುಂದಿನ ಸೂತ್ರ ಯಾಕೆ ಬೇಕಾಗಿತ್ತು? ಮೊದಲನೇ ಸೂತ್ರದಲ್ಲಿ ಏನ್ ಹೇಳಿದ್ರು? ಬ್ರಹ್ಮನ ವಿಚಾರ ಮಾಡಿ ಅಂತ ಹೇಳಿದ್ರು.
ಬ್ರಹ್ಮನ ವಿಚಾರ ಮಾಡಿದ್ದಕ್ಕೆ ಪ್ರಯೋಜನ ಏನು ಪ್ರಯೋಜನ ಇಲ್ಲ ಮಾಡಬೇಡಿ ಅಂತ ಪೂರ್ವ ಪಕ್ಷ ಮಾಡಿಟ್ರು, ಮಾಡಬಾರದು ಅಂತ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಿದ್ಧಾಂತ ಅದೇ ಬರೆದ್ರು, ಇಲ್ಲ ಮಾಡ್ಬೇಕು ಜನ್ಮಾದ್ಯಸೇತಃ ಅಂತ ಉತ್ತರ ಕೊಟ್ರು ಅಂತ. ಆದ್ರೆ ಇದೆಲ್ಲ ಯಾವಾಗ ಸರಿ ಅಂದ್ರೆ, ಎರಡನೇ ಸೂತ್ರಕ್ಕೂ ಮೊದಲನೇ ಸೂತ್ರಕ್ಕೂ ಒಂದು ಲಿಂಕ್ ಕಲ್ಪಿಸಿದ್ರಿ. ಏನಂತ, ಮೊದಲನೇ ಸೂತ್ರ ಓದ್ದವನಿಗೊಂದು ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆಯನ್ನ ಪರಿಹಾರ ಮಾಡ್ಲಿಕ್ಕೆ ಎರಡನೇ ಸೂತ್ರ ಇದೆ ಅಂತ. ಯಾಕ್ ಬೇಕು? ಈಗ ಮೊದಲನೇ ಪ್ರಶ್ನೆಯಲ್ಲೇ ಉತ್ತರ ಇದೆ, ಆಗ ಎರಡನೇ ಸೂತ್ರ ಬೇಡ ತಾನೆ, ಅದ್ ತೋರಿಸ್ತೀವಿ ಅಂತ ಪೂರ್ವ ಪಕ್ಷಿಗಳು ಪ್ರಯತ್ನ ಪಡ್ತಾರೆ. ಅದೇನ್ ಹೇಳ್ತಾರೆ, ಮೊದಲನೇ ಸೂತ್ರ ಓದ್ದವನಿಗೆ ಪ್ರಯೋಜನನೂ ಗೊತ್ತಾಗಿದೆ, ಯಾಕ್ ದೇವರ ಬಗ್ಗೆ ವಿಚಾರ ಮಾಡ್ಬೇಕು ಅವನಿಗೆ ಗೊತ್ತಿದೆ. ಮೊದಲನೇ ಸೂತ್ರ ಓದ್ದವನಿಗೆ ಅದ್ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರು ನಿಮ್ಗೆ? ವೇದವ್ಯಾಸರೇ ಹೇಳಿದ್ದಾರೆ, ಮೊದಲನೇ ಸೂತ್ರದಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಯಾವ ಶಬ್ದ ಏನ್ ತಿಳಿಸ್ಕೊಟ್ಟಿದ್ದಾರೆ? ದೇವರ ವಿಚಾರ ಮಾಡಿದ್ರೆ ನಿಮಗೆ ಇಂಥ ಫಲ ಸಿಗತ್ತೆ ಎಲ್ಲ ಹೇಳಿದ್ದಾರೆ. ಅಂದ್ರೆ ಇದೆ ಓಂ ಓಂ ಅಥ, ಅಥ ಅನ್ನೋದು ನಮಗ್ ಗೊತ್ತಾಯ್ತು, ಅಥ ಅನ್ನೋದು ಏನರ್ಥ ಅಂತ. ಆ ಮುಂದಿನ ಶಬ್ದ ಇದೆಯಲ್ಲ ಅದೊಂದು ಮಿಸ್ ಆಗ್ತಾ ಇತ್ತು, ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಇದುವರೆಗೆ. ಆ ಶಬ್ದ ಆ ಪ್ರಯೋಜನವನ್ನು ತಿಳಿಸ್ತಾ ಇದೆ. ಯಾವ ಶಬ್ದ? ಅಥ ಆದ ಮೇಲೆ ಅತಃ ಅಂತಿದೆ. ಆ ಅಥಃ ಅಲ್ಲ, ಅದು ಅತಃ ಅಲ್ಪ ಪ್ರಾಣ. ಮೊದಲನೆಯದು ಅಥ, ಅದು ಮಹಾಪ್ರಾಣ ಅಥ ಅನ್ನೋಲ್ಲಿ. ಎರಡನೆಯದು ಅತಃ, ಅದು ಅಲ್ಪ ಪ್ರಾಣ. ಈ ಅಲ್ಪ ಪ್ರಾಣ ಇರೋ ಅತಃ ಅನ್ನೋ ಶಬ್ದ ಏನಿದೆಯಲ್ಲ, ಅದು ಈ ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಏನು ಪ್ರಯೋಜನ ಅಂತ ತಿಳಿಸ್ತಾ ಇದೆ. ದೇವ್ರ ಬಗ್ಗೆ ವಿಚಾರ ಮಾಡಿದ್ರೆ ಮೋಕ್ಷನೇ ಪ್ರಯೋಜನ. ಹಾಗಾದ್ರೆ ಯಾಕೆ ನಾವು ದೇವ್ರ ಬಗ್ಗೆ ಚಿಂತನೆ ಮಾಡ್ಬೇಕು? ಬ್ರಹ್ಮ ವಿಚಾರ ಯಾಕೆ ಮಾಡಿ, ಬ್ರಹ್ಮಸೂತ್ರ ಪುನಃ ಪುನಃ ಪಾರಾಯಣ ಮಾಡಿ, ಯಾಕೆ? ಇದೆಲ್ಲ ಮೋಕ್ಷಾರ್ಥಂ. ಮೋಕ್ಷಕ್ಕೋಸ್ಕರ ಅಂದ್ರೆ ಓದ್ತಿದಂಗ್ ಮೋಕ್ಷಕ್ಕೆ ಹೋಗ್ತಾರೆ ಅಂದ್ರೇನು? ಓದಿ ಜ್ಞಾನ ಸಂಪಾದನೆ ಮಾಡಿ ಧ್ಯಾನಾದಿಗಳನ್ನ ಮಾಡಿಕೊಂಡು ಅಪರೋಕ್ಷ ಜ್ಞಾನ ಪಡೆದು ದೇವರ ಪ್ರಸಾದ ಆದ್ಮೇಲೆ ಮೋಕ್ಷ ಅಂತ ಅರ್ಥ. ಅದ್ ಲಿಂಕ್ ಅಲ್ಲಿಗೆ ಕೊನೆಗೆ. ಬ್ರಹ್ಮಸೂತ್ರ ಬ್ರಹ್ಮನ ವಿಚಾರ ಮಾಡಿದ ಕೂಡಲೇ ಮೋಕ್ಷಕ್ಕೆ ಹೋಗ್ಬಿಟ್ಟಾನೇರ ಅಂತಿಲ್ಲ. ಇಷ್ಟೆಲ್ಲ ಬೇಕೇ ಬೇಕು, ಮೆಟ್ಲುಗಳನ್ನ ಹತ್ಲೇಬೇಕಷ್ಟು. ಒಂದೇ ಸಲ ಹಾರ್ಲಿಕ್ಕಾಗಲ್ಲ ಮೋಕ್ಷಕ್ಕೆ. ಪ್ರಕೃತ ಪ್ರಥಮ ಸೂತ್ರೇ ಅತಃ ಶಬ್ದೇನ ಜಿಜ್ಞಾಸಾಯಾಹ ಮೋಕ್ಷಾರ್ಥತ್ವಾತ್ ಕಥಂ ಪುನರಾಶಂಕ. ಅದೇ ಹೇಳಾಗಿದೆಯಲ್ವಾ, ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಪ್ರಯೋಜನ ಮೋಕ್ಷ ಅಂತ. ಮತ್ತೆ ನೀವು ಜನ್ಮಾದ್ಯಸೇತ ಅಂತ ಯಾಕೆ ಹೇಳ್ಬೇಕು ಅಂದ್ರೆ, ಆಗ ಇಲ್ಲಿ ತಿಳಿಸ್ತಾರೆ ಆಚಾರ್ಯರು. ಇವಾಗ ಅನುವ್ಯಾಖ್ಯಾನ. ಅತ ಇತ್ಯುದಿತೇಪ್ಯಸ್ಯ ವಿಶೇಷಾನುಕ್ತಿತಃ ಪುನಃ ಅಂತ ಹೇಳ್ತಾರೆ. ಅಂದ್ರೆ ನಿಜ, ಅತಃ ಅನ್ನೋ ಶಬ್ದದಿಂದ ಬ್ರಹ್ಮನ ವಿಚಾರ ಮಾಡಿದ್ರೆ ಮೋಕ್ಷ ಸಿಗತ್ತೆ, ಅದಕ್ಕಾಗಿ ಬ್ರಹ್ಮ ವಿಚಾರ ಮಾಡಿ ಅಂತ ಪ್ರಯೋಜನದ ಬಗ್ಗೆ ಹೇಳಿದ್ದಾರೆ, ಮೋಕ್ಷನೇ ಪ್ರಯೋಜನ ಅಂತ. ಆದ್ರೆ ಸ್ಪಷ್ಟವಾಗಿ ಹೇಳಿಲ್ಲ ನೋಡಿ, ಅಲ್ಲಿ ಮೋಕ್ಷಕ್ಕೋಸ್ಕರ ಅಂತ ಹೇಳಿದ್ದಾರೆ ಅಲ್ಲಿ. ಅಥ ಅತಃ ಬ್ರಹ್ಮ, ಅತಃ ಅಂದ್ರೆ ಆದ್ದರಿಂದ ಅಂತ ಅರ್ಥ ಅಷ್ಟೇ. ಸಂಸ್ಕೃತದಲ್ಲಿ ಅತಃ ಅಂದ್ರೆ ಆದ್ದರಿಂದ ಅಷ್ಟೇ ಅರ್ಥ. ಯಾವುದರಿಂದ? ಮೋಕ್ಷದಿಂದ ಎಲ್ಲ ಹೇಳಿದ್ದಾರೆ ಅಲ್ಲಿ. ಸ್ಪಷ್ಟವಾಗಿ ಶಬ್ದ ಹೇಳ್ಬೇಕಲ್ಲ, ವಿಶೇಷವಾಗಿ ಹೇಳಿದ್ರೆ ಸರಿ. ಸಾಮಾನ್ಯವಾಗಿ ಹೇಳಿದ್ರೆ ಏನ್ ಬೇಕಾದ್ರೆ ಸ್ವರ್ಗ ಅಂತಾನೆ ಇಟ್ಕೊಳ್ತೀನಿ, ಬ್ರಹ್ಮನ ವಿಚಾರ ಮಾಡಿದ್ರೆ ಸ್ವರ್ಗ ಸಿಗತ್ತೆ, ಯಾಕೆ ಹೇಳ್ಬಾರದು? ಆದ್ರಿಂದ ಬ್ರಹ್ಮನ ವಿಚಾರ ಮಾಡಿ, ಯಾಕಂದ್ರೆ ಸ್ವರ್ಗ ಸಿಗತ್ತೆ ಆದ್ರಿಂದ. ಅತಃ ಸ್ವರ್ಗ ಸಿಗತ್ತೆ ಆದ್ದರಿಂದ ಬ್ರಹ್ಮನ ವಿಚಾರ ಮಾಡಿ, ಬೇಡ. ಅತಃ ಲೌಕಿಕ ಫಲ ಕೀರ್ತಿ ಸಿಗತ್ತೆ ಆದ್ರಿಂದ ಬ್ರಹ್ಮನ ವಿಚಾರ ಮಾಡಿ. ಅತಃ ಧನ ದುಡ್ಡು ಸಿಗತ್ತೆ ಆದ್ರಿಂದ ಬ್ರಹ್ಮನ ವಿಚಾರ ಮಾಡಿ. ಅತಃ ಅನ್ನೋದು ಸಾಮಾನ್ಯವಾದ ಶಬ್ದ, ಅಲ್ಲಿ ಏನ್ ಬೇಕಾದ್ರೂ ತಗೊಳ್ಬಹುದು ನಾವು. ಈಗ ಆಯ್ತು, ಬ್ರಹ್ಮನ ವಿಚಾರ ಮಾಡಿದ್ರೆ ದುಡ್ಡು ಸಿಗಲ್ವಾ? ಸಿಗತ್ತೆ. ಯಾಕೆ ಸಿಗಲ್ಲ? ಸಿಗತ್ತೆ. ಸರಿ, ಇನ್ನು ಸಿಗೋದೇ ಇಲ್ಲ ಯಾವ್ದು ಫಲ ಅಂತಿಲ್ಲ. ಕೀರ್ತಿನೂ ಸಿಗತ್ತೆ. ದೇವ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತಾನೆ, ಇವನಷ್ಟು ತಪಸ್ ಮಾಡ್ತಾ ನೋಡಪ್ಪ ಅಂತ ಹೊಗಳ್ತಾ ಇರ್ತಾರೆ ಕೆಲವರು. ಹೀಗೆ ಏನೋ ಒಂದು ಕೀರ್ತಿ ಸಂಪತ್ತು, ಏನೋ ಒಂದು ಪ್ರಯೋಜನ ಇದ್ದೇ ಇದೆ. ಆ ಪ್ರಯೋಜನ ಏನು ಸಿಗ್ತಾ ಇದೆ, ಆ ಪ್ರಯೋಜನ ಸಿಗ್ಲಿಕ್ಕೋಸ್ಕರ ಬ್ರಹ್ಮನ ವಿಚಾರ ಮಾಡಿ ಅಂತ ಹೇಳ್ಬಿಡ್ಬೋದಲ್ಲ. ಆದ್ರಿಂದ ನೀವು ಬಾಯಿ ಬಿಟ್ಟು ಹೇಳ್ಬೇಕು, ಮೋಕ್ಷಕ್ಕೋಸ್ಕರ ದೇವರ ವಿಚಾರ ಮಾಡ್ಬೇಕು ಅಂತ. ಅದ್ ಹೇಳಿಲ್ಲ ತಾನೆ, ಅದಕ್ಕೋಸ್ಕರ ನಾವು ಈ ಮುಂದಿನ ಸೂತ್ರದಿಂದ ಅದಕ್ಕೆ ಉತ್ತರ ಸಿಗತ್ತೆ ಅಂತ ನಾವ್ ಹೇಳಿತ್ತು. ಮೊದಲನೇ ಸೂತ್ರದಲ್ಲಿ ಸ್ಪಷ್ಟ ಗೊತ್ತಾಗಲ್ಲ, ಸಾಮಾನ್ಯವಾಗಿ ಹೇಳಿದ್ದಾರೆ ಅಷ್ಟೇ. ಎಲ್ರು ಬನ್ನಿ ಊಟಕ್ಕೆ ಅಂತ ಕರಿತಾ ಇರ್ತಾರೆ ಹಾಲ್ನಲ್ಲಿ. ಎಲ್ರು ಅಂದ್ರೆ ಯಾರು? ಅಲ್ಲಿರೋ ಎಲ್ರು ಅಂತ ಅರ್ಥ, ಹೊರಗಿರೋರೆಲ್ಲ ಬನ್ನಿ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಸಾಮಾನ್ಯವಾಗಿ ಶಬ್ದ ಬಳಸಿದ್ರೆ ಉಪಯೋಗ ಇಲ್ಲ. ಈ ಹಾಲ್ನಲ್ಲಿರೋರೆಲ್ಲ ಬನ್ನಿ ಇಲ್ಲಿ ಊಟಕ್ಕೆ ಅಂತ. ಒಂದೇ ಫಂಕ್ಷನ್ಗೆ ಎಲ್ರು ಬರ್ಬೇಕಾಗತ್ತೆ, ಎಲ್ಲಾ ಕಡೆ ಇರೋರು. ಆಯಾಯ ಫಂಕ್ಷನ್ ಅವ್ರು, ಈ ಫಂಕ್ಷನ್ ಅವ್ರು ಬನ್ನಿ, ಈ ಫಂಕ್ಷನ್ ಅವ್ರು ಬನ್ನಿ ಅಂತ ವಿಶೇಷವಾಗಿ ಎಲ್ರು ಅಂತ ಹೇಳಿದ್ರು, ಈ ಫಂಕ್ಷನ್ ನಲ್ಲಿರೋ ಎಲ್ರು ಬನ್ನಿ ಸಂಬಂಧಪಟ್ಟವರು ಅಂತ ಅರ್ಥ. ವಿಶೇಷವಾದ ಶಬ್ದ ಬಳಸಿದಾಗ ಸ್ಪಷ್ಟತೆ ಬರುತ್ತೆ, ಸಾಮಾನ್ಯವಾಗಿ ಬಳಸಿದ್ರೆ ಸ್ಪಷ್ಟತೆ ಸಿಗಲ್ಲ, ಡೌಟ್ ಬರ್ಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗ್ಬೇಕಾ ಡೌಟ್. ಅದೇ ತರ ಮೋಕ್ಷದ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳಿದ್ರೆ ಮೊದಲನೇ ಸೂತ್ರದಲ್ಲಿ ಆಗ ಒಪ್ಕೊಳ್ಬೋದಿತ್ತು, ಆದ್ರೆ ಹಾಗಿಲ್ಲ. ಸರಿ, ಮೊದಲನೇ ಸೂತ್ರದಲ್ಲೇನೋ ಸ್ಪಷ್ಟವಾಗಿ ಹೇಳಲಿಲ್ಲ. ಏನಂತ?
ಮೋಕ್ಷ ಪ್ರಯೋಜನ ಸಿಗಬೇಕು ಅಂದ್ರೆ ದೇವರ ವಿಚಾರ ಮಾಡಿ ಅಂತ ಸ್ಪಷ್ಟ ಹೇಳಲಿಲ್ಲ. ಸುಮ್ಮನೆ ಸಾಮಾನ್ಯವಾಗಿ ಅತಃ ಅಂತ ಹೇಳಿದ್ದಾರೆ. ಅತಃ ಅಂದ್ರೆ ಮೋಕ್ಷನೂ ಸೇರ್ಕೊಳತ್ ನಿಜ, ಮೋಕ್ಷವನ್ನೇ ತಗೊಳ್ಬೇಕು ಅಂತ ಹೇಳ್ಬೇಡಿ. ಸರಿ, ಒಪ್ಕೊಳ್ತೀವಿ. ಈಗ ಎರಡನೇ ಸೂತ್ರ ಏನೋ ಹೇಳ್ತಿರಲ್ಲ, ಅಲ್ಲಿ ಎಲ್ಲ ಹೇಳಿದಾರೆ ಮೋಕ್ಷದ ಬಗ್ಗೆ, ಅದನ್ನ ಮೊದಲು ಹೇಳಿ. ದೇವರ ವಿಚಾರ ಮಾಡಿದ್ರೆ ಮೋಕ್ಷ ಕೊಡ್ತಾನೆ ದೇವರು, ಎಲ್ಲ ಹೇಳಿದ್ದಾರೆ. ಅಲ್ಲಿ ಜನ್ಮಾದ್ಯಸ್ಯ ಯತಃ ಏನ್ ಹೇಳಿದ್ದಾರೆ? ಜನ್ಮಾದ್ಯಸ್ಯ ಯತಃ ಅಂದ್ರೆ ಈ ಜಗತ್ತಿಗೆ ಸೃಷ್ಟಿ ಕೊಡೋನು, ಜನ್ಮಾದಿ ಅಷ್ಟೇ, ಹುಟ್ಟನ್ನ ಕೊಡ್ತಾನೆ, ಜಗತ್ತಿನ ಸೃಷ್ಟಿ ಮಾಡೋನು ಅವನು ಅಷ್ಟೇ. ಮೋಕ್ಷ ಕೊಡ್ತಾನೆ ಅಂತ ಎಲ್ಲ ಹೇಳಿದ್ದಾರೆ? ಅಲ್ಲೂ ಏನಿಲ್ಲ ತಾನೆ. ನಿಮ್ಗೆ ಅರ್ಥ ಆಗಿಲ್ಲ ಆ ಸೂತ್ರ ಅಂತ. ಯಾಕೆ? ಜನ್ಮಾದಿ ಅಸ್ಯ ಯತಃ, ಯತಃ ಅಂದ್ರೆ ಯಾವ ದೇವರಿಂದ, ಅಸ್ಯ ಈ ಕಾಣ್ತಾ ಇರುವಂತಹ ಪ್ರಪಂಚ ಏನಿದೆ ಇದಕ್ಕೆ ಜನ್ಮ ಆದಿ. ಆದಿ ಅಂದ್ರೆ ಬೇಕಾದಷ್ಟಿದೆ, ಒಂದೇ ಅಲ್ಲ. ನೀವೆಲ್ಲ ಬರ್ಬೇಕು ಅಂದ್ರೆ ಒಬ್ಬನೇನಾ? ಬೇಕಾದಷ್ಟು ಜನ ಇರ್ತಾರೆ. ಅವನ್ ಒಬ್ಬನ ಹೆಸರಿಟ್ಟು ನೀನು ಮತ್ತೆ ಮಿಕ್ಕಿದವರೆಲ್ಲ ಕರ್ಕೊಂಬಾ ಅಷ್ಟೇ. ಮಿಕ್ಕಿದವರಲ್ಲಿ ಯಾರನ್ನು ತಗೊಬೇಕು? ಜನ್ಮ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ಮತ್ತೆ ಇದು ಪ್ರಳಯ ಆಯ್ತು, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲ ತಗೊಳ್ಬೇಕಲ್ಲ. ಹಾಗಾದ್ರೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮ, ಅಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ ಅಂತ ಇದೆಲ್ಲ ತಗೊಳ್ಬೇಕು. ಇಷ್ಟನ್ನ ತಗೊಳ್ಳೋದನ್ನ ಬಿಟ್ಟು ಇಲ್ಲೇನ್ ಮಾಡಿದ್ರು? ಜನ್ಮ ಆದಿ ಅಂತ ಅಷ್ಟೇ ಹೇಳ್ಬಿಟ್ರು. ಸರಿ, ಮೋಕ್ಷ ತಗೊಳ್ಳಿಕ್ ಬರುತ್ತೋ ಇಲ್ವೋ? ತಗೊಳ್ಳಿಕ್ ಬರುತ್ತೆ. ಯಾರಿಂದ ಸೃಷ್ಟಿನೋ, ಯಾರಿಂದ ಸ್ಥಿತಿನೋ, ಯಾರಿಂದ ಲಯವೋ, ಯಾರಿಂದ ನಿಯಮನೋ, ಯಾರಿಂದ ಮೋಕ್ಷನೋ ಅದನ್ನು ತಗೊಳ್ತೀವಲ್ಲ. ಹಾಗಾದ್ರೆ ಮೋಕ್ಷವನ್ನ ನೀಡುವನು ಪರಮಾತ್ಮ. ಹಾಗಾಗಿ ದೇವರ ಮೋಕ್ಷವನ್ನ ನೀಡುವಂತಹ ಪರಮಾತ್ಮನ ವಿಚಾರ ಮಾಡಿ ನೋಡಿ. ಅಲ್ಲಿ ಮೋಕ್ಷ ಅಂತ ನೀವು ಹುಡುಕ್ಬೇಕಲ್ಲಿ. ಜನ್ಮಾದ್ಯಸೇತಃ ಅಂತ ಸೂತ್ರಕಾರರೇನು ಸ್ಪಷ್ಟ ಹೇಳಿಲ್ಲ, ಮೋಕ್ಷ ಕೊಡ್ತಾನೆ ದೇವರು ಅಂತೇನು ಹೇಳಿಲ್ಲ. ಅವ್ರೇನ್ ಹೇಳಿದ್ರು? ಸೃಷ್ಟಿ ಮಾಡ್ತಾನೆ ದೇವರು ಅಂತ ಹೇಳಿದ್ದಾರೆ. ಜನ್ಮಾದಿ, ಜನ್ಮ ಅಷ್ಟ ಹೇಳಿದ್ದಾರೆ. ಮೋಕ್ಷ ಕೊಡ್ತಾನೆ ಅಂತಲ್ಲಿ ಹೇಳಿದಾರ? ನೀವು ಕೆದಕಿ ಅದೇ ಆದಿ ಅಂದ್ರೆ ಮೊದಲಾದದ್ದು ಅಂದ್ರೆ ಯಾವುದು? ಮೋಕ್ಷನೂ ಹೌದು ಅಂತ ನೀವು ಅರ್ಥೈಸ್ಕೊಳ್ತಾ ಇರೋದು. ವಾಸ್ತವಿಕವಾಗಲ್ಲಿ ಮೋಕ್ಷವನ್ನ ಹೇಳುವಂತ ಶಬ್ದ ಸಿಗಲ್ಲ, ಆದಿ ಶಬ್ದದಲ್ಲಿ ಸೇರಿಸ್ಕೊಳ್ತೀರಿ ಅಂದ್ರೆ ಹೊಟ್ಟೆನಾಯ್ತು, ಸ್ಪಷ್ಟವಾಗಿ ಹೇಳಿಲ್ಲ. ಹಾಗಾದ್ರೆ ಅಲ್ಲಿ ಸ್ಪಷ್ಟವಾಗಿ ಹೇಳದೇ ಇದ್ರು ಕೂಡ ಮೋಕ್ಷ ಅನ್ನೋ ಅರ್ಥವನ್ನು ತಗೊಳ್ತೀರಿ. ಹಾಗಾದ್ರೆ ಮೊದಲನೇ ಸೂತ್ರದಲ್ಲಿ ಯಾಕೆ ತಗೊಳ್ಬಾರ್ದು? ಅತಃ ಆದ್ದರಿಂದ ಮೋಕ್ಷ ಸಿಗುತ್ತೆ, ಆದ್ರಿಂದ ತಗೊಳ್ತೀವಿ. ಈ ಮೊದಲನೇ ಸೂತ್ರಕ್ಕೂ ಎರಡನೇ ಸೂತ್ರಕ್ಕೆ ಏನ್ ವ್ಯತ್ಯಾಸ ಬಂತು? ಮೋಕ್ಷ ಪ್ರಯೋಜನ ಅಂತ ಹೇಳ್ಬೇಕು. ಯಾವ್ದನ್ನ? ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಮೋಕ್ಷ ಪ್ರಯೋಜನ. ಅದನ್ನ ಮೊದಲನೇ ಸೂತ್ರನೂ ಹೇಳಿದೆ, ಎರಡನೇ ಸೂತ್ರನೂ ಹೇಳಿದೆ. ಮೊದಲನೇ ಸೂತ್ರ ಯಾವ ತರ ಹೇಳಿದೆ? ಅಸ್ಪಷ್ಟವಾಗಿ ಹೇಳಿದೆ, ಸ್ಪಷ್ಟವಾಗಿ ಹೇಳಿಲ್ಲ. ಸರಿ, ಎರಡನೇ ಸೂತ್ರ ಸ್ಪಷ್ಟವಾಗಿ ಹೇಳ್ತಾ? ಅದು ಏನು ಹೇಳಿಲ್ಲ. ಎರಡನೇ ಸೂತ್ರನು ಅಸ್ಪಷ್ಟವಾಗಿ ಹೇಳಿದೆ. ಮತ್ತೆ ಅಸ್ಪಷ್ಟವಾಗಿ ಹೇಳಿದ ಮೇಲೆ ತೀರ್ಮಾನ ಹೇಗ್ ಮಾಡ್ತೀರಿ? ಮೊದಲನೇ ಸೂತ್ರದಲ್ಲೇ ಗೊತ್ತಾಗತ್ತಲ್ಲ ನಮಗೆ ಪ್ರಯೋಜನದ ಬಗ್ಗೆ. ಬ್ರಹ್ಮನ ವಿಚಾರ ಮಾಡಿದ್ರೆ ಮೋಕ್ಷನೇ ಪ್ರಯೋಜನ. ಆದ್ರಿಂದ ನೀವು ಎರಡನೇ ಸೂತ್ರಕ್ಕೊಂದು ಲಿಂಕ್ ಕೊಡ್ತೀರಲ್ಲ, ಕನೆಕ್ಷನ್, ಅದು ಸರಿ ಇಲ್ಲ. ಏನೋ ಒಂದು ಆಕ್ಷೇಪ ಮಾಡಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಎರಡನೇ ಸೂತ್ರ ಅಂತ ಹೇಳ್ತೀರಿ, ಇದು ಅನುಚಿತ. ಇದ್ಯಾಕೋ ಸರಿಗ್ ಬರ್ತಾ ಇಲ್ಲ ಅಂತ ಇದೊಂದು ಆಕ್ಷೇಪ ಇದೆ. ಇದಕ್ಕೇನ್ ಉತ್ತರಗಳು, ಮುಂದೇನ್ ವಿಚಾರ ಹೇಳ್ತಾರೆ ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ನಮಸ್ಕಾರ ಶ್ರೀಕೃಷ್ಣ. ನಮಸ್ಕಾರ.